ಪ್ರಶ್ನೆ 13 ಏನಪ್ಪಾ ಅಂದ್ರೆ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಬರೆಯಿರಿ. ಈ ಒಂದು ಏನಪ್ಪಾ ಅಂದ್ರೆ ಪದ್ಯ ಕೊಟ್ಟಿರ್ತಾರ, ಅದು ಮನಸ್ಸಿನಾಗ ಓದಿಕೊಂಡು ಏನ್ ಮಾಡಬೇಕು, 4 ಅಂಕಕ್ಕೆ ಒಂದು ಪ್ರಶ್ನೆ ಕೇಳ್ತಾರ, ಈ ಪ್ರಶ್ನೆಗೆ ಉತ್ತರ ಬರೀಬೇಕು. ಉತ್ತರ ನೋಡಿ, ಪ್ರಶ್ನೆ ಬಂದು ತಿಪ್ಪೇನಹಳ್ಳಿ ಪಾಠಶಾಲೆಯ ನೋಟಿಸ್ ಬೋರ್ಡ್ ಮೇಲೆ ಏನೆಂದು ಬರೆಯಲಾಗಿತ್ತು. ಇಲ್ಲಿ ಏನ್ ಮಾಡಿರ್ತಾರ, ಒಂದು ಗದ್ಯ ಭಾಗ ಕೊಟ್ಟಿರ್ತಾರ, ಆ ಭಾಗವನ್ನು ಓದ್ಕೊಂಡು ಏನ್ ಮಾಡೋದು, ಪ್ರಶ್ನೆಗೆ ಮನುಷ್ಯನ ಓದ್ಕೊಂಡೇ ಬರಿಬೇಕಾದತಿ. ನೋಡ್ರಿ ಏನ್ ಬರೆದಿರಪ್ಪ ಅಂದ್ರೆ, ಮಕ್ಕಳು ಸರಿಯಾದ ಹೊತ್ತಿಗೆ ಬರಬೇಕು, ಪಾಠ ಕಾಲದಲ್ಲಿ ಗ್ರಾಮಸ್ಥರು ಒಳಗೆ ಬರಕೂಡದು, ದಾಖಲೆ ಇಲ್ಲದ ಮಕ್ಕಳನ್ನು ಒಳಗೆ ಸೇರಿಸುವುದಿಲ್ಲ, ಸ್ಕೂಲಿನಲ್ಲಿ ಒಪ್ಪರಾದಲ್ಲಿ ಗ್ರಾಮಸ್ಥರು ಕುಳಿತ ಗಲಾಟೆ ಮಾಡಕೂಡದು ಎಂದು ಬರೆಯಲಾಗಿತ್ತು. ಹೌದಾ? ಅಂದ್ರ ಅಲ್ಲಿ ನಿಮ್ಗೆ ಗದ್ಯ ಭಾಗ ಕೊಟ್ಟಿರ್ತಾರ ಪ್ರಶ್ನೆಯಲ್ಲಿ, ಅದನ್ನು ಓದ್ಕೊಂಡು ಇದಕ್ಕೆ ಉತ್ತರ, ಈ ತರ ಉತ್ತರ ಬರಬೇಕಾಗ್ತತಿ. ಇನ್ನ 43ನೇ ಪ್ರಶ್ನೆ ಏನ್ ಕೊಡ್ತೀರಾ, ರಂಗಣ್ಣನ ತಿಪ್ಪನಹಳ್ಳಿಯಲ್ಲಿ ಶಾಲೆಗೆ ಭೇಟಿ ನೀಡಲು ಕಾರಣವೇನು? ಏನು ಕಾರಣ ನೋಡ್ರಿ. ಈಗ ತಿಪ್ಪನಹಳ್ಳಿಯ ಮೇಷ್ಟ್ರು ನಿಜವಾಗೂ ರೂಲ್ಸ್ಗೆ ವಿರುದ್ಧವಾಗಿ ನಡೀತಿದ್ದಾನೆ, ಇನ್ನು ಇತರರು ಯಾರು ಹಾಗೆ ದಾಖಲೆ ಇಲ್ಲದೆ ಮಕ್ಕಳನ್ನು ಸೇರಿಸಿಕೊಂಡಿದ್ದಾರೆ ನೋಡೋಣ ಎಂದು ಆಲೋಚಿಸುತ್ತಾ ಸುಮಾರು ಗಂಟೆಗೆ ರಂಗಣ್ಣ ತಿಪ್ಪನಹಳ್ಳಿ ಶಾಲೆಗೆ ಭೇಟಿ ನೀಡಲು ಬಂದ. ಈ ಒಂದು ಪ್ರಶ್ನೆ ಏನಪ್ಪ ಇರ್ತದ, ಒಂದು ಗದ್ಯ ಭಾಗ ಕೊಟ್ಟಿರ್ತಾರ, ಆ ಗದ್ಯ ಭಾಗವನ್ನು ಸೂಕ್ಷ್ಮವಾಗಿ ಲಕ್ಷ್ಯ ಕೊಟ್ಟು ಓದಿದಾಗ ಅದನ್ನು ಉತ್ತರಿಸ್ಬೇಕಾಗ್ತತಿ. 2 ಪ್ರಶ್ನೆ ಇರ್ತಂತವು, 2 ಅಂಕದು. ಇನ್ನ 14ನೇ ಪ್ರಶ್ನೆ, ಕೆಳಗಿನ ಯಾವ್ದಾದ್ರು ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀರಿ. ನೋಡ್ರಿ, ಪತ್ರ ನಿಮಗ 5 ಮಾರ್ಕ್ಸಿನ ಒಂದು ಪ್ರಶ್ನೆ ಇರ್ತೈತಿ. ಎಷ್ಟು? 5 ಅಂಕದ ಕ್ವಶನ್ ಕೇಳ್ತಾರ. ಇದು ಫಿಕ್ಸ್. ನೀವು ಒಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಖಾಸಗಿ ಪತ್ರ ಮತ್ತು ಇನ್ನ ವೈಯಕ್ತಿಕ ಪತ್ರ ಅಂತ ಬರ್ತಾವ. ಇನ್ನ ಆ ಪತ್ರಗಳನ್ನು ನೀವು ಬರೆಯುವುದನ್ನು ರೂಢಿ ಮಾಡ್ಕೋಬೇಕಾಗತ್ತಿ. ಇಲ್ಲಿ ನೋಡಿ 44 ಪ್ರಶ್ನೆ ಇರ್ತಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 44 ಪ್ರಶ್ನೆ ನಿಮಗ ಪತ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿರ್ತಾರ, ಆ ಮಾಹಿತಿ ತಕ್ಕಂತೆ ನೀವು ಒಂದು ಪತ್ರ ಬರಿಬೇಕಾಗ್ತತಿ. ನೋಡ್ರಿ, ನಿಮ್ಮನ್ನು ಹಾಸನದ ವಿಜಯನಗರ ನಿವಾಸಿ ವಸಂತ್ ಕುಮಾರ್ ಎಂದು ಭಾವಿಸಿಕೊಂಡು ನಿಮ್ಮ ಪ್ರದೇಶದಲ್ಲಿ ಉಂಟಾದ ಪ್ರವಾಹದ ಪರಿಸ್ಥಿತಿಯನ್ನು ವಿವರಿಸಿ ಪರಿಹಾರ ಕೈಗೊಳ್ಳುವಂತೆ ಕೋರಿ ಜಿಲ್ಲಾಧಿಕಾರಿ ಮನವಿ ಪತ್ರ ಬರೆಯಿರಿ. ಇಲ್ಲಿ ಅಧಿಕಾರಿಗಳು ನಿಮ್ಗೆ ಏನ್ ಮಾಡಿದಾರ, ಪತ್ರ ಬರೆಯತ್ ಹೇಳಿದಾರ. ಯಾರಿಗೆ? ನೀವು ಏನ್ ಮಾಡ್ಬೇಕು, ಹಾಸನದವ್ರು ಅಂತ ತಿಳ್ಕೊಂಡು, ವಿಜಯನಗರ ನಿವಾಸಿ ಅಂತ ತಿಳ್ಕೊಂಡು ನಿಮ್ಮ ಹೆಸರು ಬರಬೇಕಲ್ಲಿ ವಸಂತ್ ಕುಮಾರ್ ಅಂತ ಭಾವಿಸ್ಕೋಬೇಕು ನಿಮ್ಮ ಹೆಸರ. ನೀವು ಈ ಪ್ರದೇಶದಾಗ ಏನಾಗಿದೆ, ನಿಮ್ಮ ಪ್ರದೇಶದಲ್ಲಿ ಪ್ರವಾಹ ಉಂಟಾಗದ ಅದರ ಬಗ್ಗೆ ಕುರಿತು ಏನ್ ಮಾಡ್ಬೇಕು, ಬರಿಬೇಕಾಗತ್ತಿ. ಯಾರಿಗೆ ಬರಿಬೇಕು? ಜಿಲ್ಲಾಧಿಕಾರಿಗೆ ಬರಿಬೇಕಾಗತ್ತಿ. ಇದೊಂದು ಫಸ್ಟ್ ನೀವು ಈ ಪತ್ರ ಬರೀಬೇಕು, ನೆನಪಿಟ್ಕೋಬೇಕು. ಪತ್ರ ನೆನಪು ಬರಿಬೇಕಾದ ಬಹಳ ಇಂಪಾರ್ಟೆಂಟ್ ಅಂಶ ಇದು. 5 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಕೇಳ್ತಾನ ಒಂದು. ಇಲ್ಲಿ ಬರಿಬೇಕಾದ ಏನ್ ಮಾಡ್ಬೇಕು, ನೀವು ಇವರಿಂದ ಅಂದ್ರ ನಿಮ್ಗೆ ನೋಡ್ರಿ, ಇವ್ರಿಂದ ಹಾಕೋಬೇಕು ಈ ಕಡೆ ಭಾಗ. ಯಾರಿಂದ ನೀವು ಯಾರಿಗೆ ಕಳ್ಸತ್ತೀರಿ, ನಿಮ್ಮ ಹೆಸರು ನೋಡ್ರಿ. ಅಂದ್ರ ಇಲ್ಲಿ ಅಂದ್ರ ನೀವು ಬರ್ತೀರಿ, ಕಳಿಸುವವರು ಅಂದ್ರೆ ನೀವು ಪತ್ರ ಬರೀತಿರಲ್ಲ, ಈ ಭಾಗದಲ್ಲಿ ಬರ್ಕೋಬೇಕು. ಈ ಯಾರಿಗೆ ಬರೀತಿರಲ್ಲ, ಇವರಿಗೆ ಹಾಕೋಬೇಕು. ಏನ್ ಮಾಡ್ಬೇಕು, ಇವರಿಗೆ. ನೋಡ್ರಿ, ಇವರಿಂದ ಅಂದ್ರೆ ನಾವು ಬರಿತಾ ಇದ್ದೇವಲ್ಲ, ಇದ್ರ ತಳಗ ಬರೀಬೇಕು. ನಮ್ಮ ಹೆಸರು ಏನಪ್ಪಾ ಅಂದ್ರೆ ಇಲ್ಲಿ ವಸಂತ್ ಕುಮಾರ್ ಕೊಟ್ಟಾನ, ಬಡಾವಣೆ ಕೊಟ್ಟಾನ, ವಿಜಯನಗರ ಹಾಸನ ಜಿಲ್ಲೆ. ಇಲ್ಲಿ ಇಂದಲ್ಲೇ ಹಾಕ್ಬೇಕು. ಇನ್ನು ಯಾರಿಗೆ ಬರಿತಾ ಇದೀವಿ, ಮಾನ್ಯ ಜಿಲ್ಲಾಧಿಕಾರಿ ಹಾಸನ ಜಿಲ್ಲೆ. ಯಾವ ಜಿಲ್ಲೆ ಕೊಟ್ಟರು? ಮಾನ್ಯ ಹಾಸನ ಜಿಲ್ಲೆ ಕೊಟ್ಟಾರ. ಇದನ್ನ ಬರ್ಕೋಬೇಕು, ಬಹಳ ಇಂಪಾರ್ಟೆಂಟ್. ಇದು ನೆನಪಿಟ್ಕೋರಿ. ಇಲ್ಲಿ ಯಾರಿಂದ ಬರಿತಾ ಇದ್ದೀವಿ, ಯಾರು ಬರೀತಾರ? ಇಂದಂದ್ರ ಅಲ್ಲಿ ಬರೆಯೋರು ಇರ್ತಾರ. ಯಾರು ನಾವು ಬರಿತಾ ಇದೀವಲ್ಲ ಅಲ್ಲಿ ಏನ್ ಕೇಳ್ಯಾರ, ವಸಂತ್ ಕುಮಾರ್ ಹೆಸರು ಕೊಟ್ಟಾರ, ವಿಜಯನಗರ ಜಿಲ್ಲೆ ಹಾಸನ್ ಇಲ್ಲಿ ಕೊಟ್ಟಾರ, ಬಡಾವಣೆ. ಇದು ಒಂದು ಅಡ್ಡ ಹೆಸರು ಬರಿಬೇಕಾಗ್ತದೆ. ಇಂದಲ್ಲಿ ಏನ್ ಮಾಡ್ಬೇಕು, ನೆನಪಿಟ್ಕೋರಿ, ಇಂದ ಎಂಬ ಜಾಗದಲ್ಲಿ ಬರಿಬೇಕು. ಇನ್ನು ಯಾರಿಗೆ ಬರಿತಾ ಅಂದಲ್ಲಿ ಏನ್ ಮಾಡ್ಬೇಕು, ಇವರಿಗೆ ತಿಳಿದಲ್ಲ, ಯಾರಿಗೆ ಬರಿತಾ ಇದೀವಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಸನ ಜಿಲ್ಲೆ. ಇವು ಒಂದ್ 2 ಸ್ಟೆಪ್ ನೀವು ಬರಿಬೇಕಾಗತ್ತೆ. ಮತ್ತ ಇಲ್ಲಿ ಮಾನ್ಯರೇ ಹಾಕೋದನ್ನ ಮರಿಬಾರ್ದು, ಮಾನ್ಯರೇ ಹಾಕ್ಬೇಕು. ಇನ್ನು ವಿಷಯ ಅಂತ ಬರಿಬೇಕು. ಇಲ್ಲಿ ವಿಷಯ ಎದ್ರ ಕೊಟ್ಟಾರ ನಮಗ ಗೊತ್ತೈತಿ, ನಮ್ಮ ಪ್ರದೇಶದಲ್ಲಿ ಉಂಟಾದ ಪ್ರವಾಹ ಪರಿಸ್ಥಿತಿ ಪರಿಹಾರ ಕೈಗೊಳ್ಳುವಂತೆ ಕೋರಿ ಅರ್ಜಿ. ಏನಪ್ಪಾ ಅಂದ್ರ ಅಲ್ಲಿ ನಿಮಗ ನಮ್ಮ ಪ್ರದೇಶದಲ್ಲಿ ಉಂಟಾದ ಪ್ರವಾಹ ಪರಿಸ್ಥಿತಿಗೆ ಪರಿಹಾರ ಕೈಗೊಳ್ಳುವಂತೆ ಕೋರಿ ಅರ್ಜಿ ಬರೆದಿದ್ದೀವಿ, ವಿಷಯ.
ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ ತಮ್ಮಲ್ಲಿ ವಿನಂತಿಸಿದಂದ್ರೆ, ನಾವು ವಾಸಿಸುವ ನಮ್ಮ ಪ್ರದೇಶವಾದ ವಿಜಯನಗರ ಬಡಾವಣೆಯಲ್ಲಿ ಕಳೆದ 3 ದಿನಗಳಿಂದ ಸುರಿದ ವಿಪರೀತ ಮಳೆಯಾಗಿ ಅಪಾರ ಆಸ್ತಿ ನಷ್ಟವಾಗಿದ್ದು, ಆದ್ದರಿಂದ ಜನರಿಗೆ ಮೂಲಭೂತ ಸೌಕರ್ಯ ಜೊತೆಗೆ ಸರ್ಕಾರದಿಂದ ಸಿಗುವ ಸಕಲ ಸೌಲಭ್ಯಗಳನ್ನು ಆದಷ್ಟು ಬೇಗ ಏನ್ ಮಾಡಬೇಕು, ಆದಷ್ಟು ಬೇಗ ನೀವು ಒದಗಿಸಿ ಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸುತ್ತೇವೆ. ಇಲ್ಲಿ ಲಾಸ್ಟಿಗೆ ಏನ್ ಮಾಡಬೇಕು, ಕೊನೆಯಲ್ಲಿ ಏನ್ ಮಾಡಬೇಕು, ಧನ್ಯವಾದಗಳೊಂದಿಗೆ ಇದು ಬರಿಬೇಕಾಗತ್ತೆ. ಇಲ್ಲಿ ಕೊನೆಯಲ್ಲಿ ತಮ್ಮ ವಿಶ್ವಾಸಿ ಯಾರಪ್ಪ ಅಂದ್ರೆ ವಸಂತ್ ಕುಮಾರ್. ಇಲ್ಲಿ ಹೆಸರು ನೋಡ್ರಿ, ಬೇಕಾದ ನೋಡ್ರಿ ಹೆಸರು ಇಲ್ಲಿ ವಸಂತ್ ಕುಮಾರ್ ಕೊಡುವ ಬದಲಿಗೆ ನೀವು ಬೇರೆ ಕೊಟ್ಟು ಅಲ್ಲಿ ಪ್ರಶ್ನೆಯಲ್ಲಿ ಏನ್ ಕೇಳುತ್ತಲ್ಲ ಆ ಒಂದು ಅಡ್ರೆಸ್ ಬರಿಬೇಕಾಗ್ತದೆ. ಇಲ್ಲಿ ತಮ್ಮ ವಿಶ್ವಾಸಿ ಇದು ಬಹಳ ಇಂಪಾರ್ಟೆಂಟ್. ಈ ಪತ್ರಕ್ಕೆ ನೀವು 5 ಮಾರ್ಕ್ಸ್ ನಿಮ್ಗೆ ಫಿಕ್ಸ್ ಮಾರ್ಕ್ಸ್ ಇರ್ತೈತಿ ನೋಡ್ರಿ. ಇದ್ರಲ್ಲಿ ನೆನಪಿಡ್ಬೇಕಾದ ಅವಶೇಷ ಇಲ್ಲಿ ಇಂದ ಅಂತ ಬಂದಿರ್ತಲ್ಲ, ಅಲ್ಲಿ ನಿಮ್ಮ ಅಲ್ಲಿ ಕೊಟ್ಟಂತ ವಿಳಾಸ ಹಾಕೋಬೇಕು, ಯಾವ ವಿಳಾಸ ಮತ್ತೆ ಯಾರಿಗೆ ಬರೀಬೇಕಾಗ್ಯದಲ್ಲ ಇಲ್ಲಿ ಬರೀಬೇಕು. ಗೆ ಅನ್ನೋದಲ್ಲಿ ಲಾಸ್ಟ್ ಅಲ್ಲಿ ಬರಿತಾಳು, ಹೌದಾ. ಇನ್ನು ಮಾನ್ಯರೇ ವಿಷಯ ಏನಿರ್ತೈತಿ ಅದ್ರ ಕೊಟ್ಟಂತ ವಿಷಯ ಬರಿಬೇಕಾಗತ್ತೆ. ಇಲ್ಲಿ ಧನ್ಯವಾದಗಳೊಂದಿಗೆ ಮುಗಿಸ್ಬೇಕಾಗತ್ತೆ. ತಮ್ಮ ವಿಶ್ವಾಸ ಅಂತ ಫಿಕ್ಸ್ ಬರೀರಿ. ಕೊನೆಯಲ್ಲಿ ಯಾರು ಅದಕ್ಕೆ ಅಪ್ಡೇಟ್ಸ್ ಕೊಟ್ಟಿರ್ತಾರೋ ಅದನ್ನ ಬರಿಬೇಕಾಗತ್ತೆ. ಈ ಪತ್ರಕ್ಕೆ 5 ಮಾರ್ಕ್ಸ್ ಇರ್ತೈತಿ, ಬಹಳ ಇಂಪಾರ್ಟೆಂಟ್. ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಈಜಿಯಾಗಿ ಪಡಿಬಹುದು, ಬಹಳ ಈಜಿ. ಎಕ್ಸಾಮ್ SSLC ಎಕ್ಸಾಮ್ದಲ್ಲಿ ಕನ್ನಡದಲ್ಲಿ ಇದು ಅತ್ಯಂತ ಈಜಿ ಅಂಕ ಪಡೆಯುವಂತ ಒಂದು ಪ್ರಶ್ನೆ. ಇನ್ನ ನೋಡ್ರಿ ಹೊರ ವ್ಯವಸ್ಥೆ ನೋಡ್ರಿ, ಇನ್ನು ಯಾರಿಗೆ ಅದು ಹೊರ ವ್ಯವಸ್ಥೆ ಕೊಟ್ಟಿದ್ದಾರ, ಇವರಿಂದ ಯಾರಿಗೆ ವಸಂತ್ ಕುಮಾರ ವಿಜಯನಗರ ಹಾಸನ, ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗೆ ಹಾಸನ ಜಿಲ್ಲೆ. ಇದು ಒಂದು ಹೊರ ವ್ಯವಸ್ಥೆಯಲ್ಲಿ ಅಂದ್ರೆ ನಾವು ಏನ್ ಲಕೋಟಿ ಇರುತ್ತಲ್ಲ ಆ ಲಕೋಟಿ ಮೇಲೆ ಬರಿಬೇಕಾಗುತ್ತೆ. ಇಲ್ಲಿ ಲಕೋಟಿ ಕೊಟ್ಟಿತ್ತಲ್ಲ ಇವರಿಂದ ಪದಲು ಬರೀರಿ, ಆಮೇಲೆ ವಸಂತ್ ಕುಮಾರ ವಿಜಯನಗರ ಹಾಸನ ಅಲ್ಲಿ ಕೊಟ್ಟಂತ ಅಡ್ರೆಸ್ ಬರೀಬೇಕು. ಇನ್ನು ಯಾರಿಗೆ ಬರಿತಾ ಇದ್ರಿ ಆ ಲಕೋಟಿ ಮೇಲೆ ಬರಿಬೇಕು, 2 ಸೈಡ್, ಹೌದಾ. ಲಕೋಟಿ ಅದ ಗೊತ್ತಲ್ಲ, ಮೇಲೆ ಒಂದು ಪತ್ರವನ್ನ ಒಳ ಹಾಕಿ ಮುಚ್ಚಳಿಕೆ ಮಾಡ್ತೀವಲ್ಲ ಆ ಲಕೋಟಿ ಮೇಲೆ ಬರೆಯುವಂತ ಅಡ್ರೆಸ್ ಹೊರಗಡೆ ಬರೀಬೇಕು. ಈ ರೀತಿಯಾಗಿ ನಾವು ಪತ್ರವನ್ನ ಬರೀದ್ ಬಹಳ ಈಜಿ ಐತಿ. ನೀವು ಏನಿಲ್ಲ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಪಡಿಬೇಕಾಗತಿ. ಇನ್ನ ಪ್ರಶ್ನೆ ಬಂದು 15 ಏನಪ್ಪಾ ಅಂದ್ರೆ, ಈ ಕೆಳಗಿನ ಯಾವ್ದಾದ್ರು ಒಂದು ವಿಷಯದಲ್ಲಿ 15 ವಾಕ್ಯ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೀರಿ. ನೋಡ್ರಿ, ಈ ಪ್ರಬಂಧದ ಒಂದು ಪ್ರಶ್ನೆ ಇರ್ತೈತಿ, ಫಿಕ್ಸ್ ಒಂದು ಪ್ರಶ್ನೆ ಕೇಳ್ತಾನ. ಏನಂದ್ರೆ 5 ಅಂಕಕ್ಕೆ ಫಿಕ್ಸ್ ಕ್ವಶನ್. ಇವು ನಿಮ್ಗೆ ಇಂಪಾರ್ಟೆಂಟ್ ನೋಡ್ರಿ. ಎಕ್ಸಾಮ್ ನಲ್ಲಿ ಪ್ರತಿ ಸಲ ಕೇಳುವಂತ ಕ್ವಶನ್ಗಳು ಏನಪ್ಪಾ ಅಂದ್ರೆ, ಒಂದು ಪ್ರಬಂಧ ಸಂಬಂಧಪಟ್ಟಂತ ಕ್ವಶನ್ ಕೇಳ್ತಾನ 5 ಅಂಕಕ್ಕೆ. ಉದಾಹರಣೆ ಮಾದರಿ 2023 ಕೇಳಿದಂತ ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಕೇಳಿದಂದ್ರೆ, ಉದಾಹರಣೆ ನೋಡ್ರಿ 45ನೇ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆ ಕುರಿತು ಪ್ರಬಂಧ ಬರೀರಿ ಅಂತ ಕೇಳ್ಯಾನ. ಏನಪ್ಪಾ ಇದು ಪೀಠಿಕೆ ಹಾಕಬೇಕಾಗತ್ತೆ. ಇಲ್ಲಿ ಪೀಠಿಕೆಯಲ್ಲಿ ಏನ್ ಮಾಡ್ಬೇಕು, ನಾವು ಅದರ ಬಗ್ಗೆ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ, ಇಂಪಾರ್ಟೆನ್ಸ್ ಹೇಳ್ಬೇಕಾಗತ್ತೆ. ನೋಡ್ರಿ ಏನ್ ಕೊಟ್ಟಿದ್ದಾರೆ, ಜನರು ವಾಸ ಮಾಡುತ್ತಿರುವ ಒಂದು ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶವನ್ನು ದೇಶ ಎಂದು ಕರೆಯುವರು. ಇನ್ನ ಎಲ್ಲಾ ಜನರು ತಾವೆಲ್ಲ ಒಂದೇ ಎಂಬ ಭಾವನೆ ಹೊಂದುವುದೇ ಐಕ್ಯತೆ ಅಂತ ಕರೀತಾರ. ಈ ರೀತಿ ದೇಶದಲ್ಲಿ ವಾಸಿಸುತ್ತಿರುವ ಜನರು ತಮ್ಮ ಧರ್ಮ, ಜಾತಿ, ಕುಲ, ಭಾಷೆಗಳನ್ನು ಬದಿಗೊತ್ತಿ ಒಂದೇ ಕುಟುಂಬದ ಸದಸ್ಯರಂತೆ ವಾಸ ಮಾಡುವುದನ್ನು ರಾಷ್ಟ್ರೀಯ ಭಾವೈಕ್ಯತೆ ಎಂದು ಕರೀತಾರ. ಭಾರತದ ಅತ್ಯಂತ ವೈವಿಧ್ಯತೆಗಳನ್ನು ಕೂಡಿರುವ ರಾಷ್ಟ್ರದಲ್ಲಿ ಏಕತೆಯನ್ನು ಸಾಧಿಸುವುದು ಬಹಳ ಮುಖ್ಯ ಅನಿಸುತ್ತದೆ. ಇಲ್ಲಿ ಏನ್ ಮಾಡ್ಬೇಕು, ರಾಷ್ಟ್ರೀಯ ಭಾವೈಕ್ಯತೆ ಒಂದು ಇಂಪಾರ್ಟೆನ್ಸ್ ಏನಪ್ಪಾ ಅಂದ್ರೆ ಪ್ರಾಮುಖ್ಯತೆಯನ್ನ ಈ ಪೀಠಿಕೆಯಲ್ಲಿ ಬರಿಬೇಕಾಗತ್ತೆ. ಏನು ಅದ್ರ ಡೆಫಿನೇಷನ್ ಅಥವಾ ಅದರದ್ದು ಒಂದು ಮಹತ್ವವನ್ನ ಇಲ್ಲಿ ಪೀಠಿಕೆಯಲ್ಲಿ ಬರಿಬೇಕು. ನೀವು ನೋಡ್ರಿ, ಯಾರು ಪ್ರಬಂಧ ಬರೀತಾರಲ್ಲ ಪೀಠಿಕೆ ಹಾಕಿ ಬರೀಬೇಕು ಕಂಪಲ್ಸರಿ. ಇನ್ನ ವಿಷಯ ನಿರೂಪಣೆ ನೋಡ್ರಿ, ವಿಷಯ ನಿರೂಪಣೆ ಏನಪ್ಪಾ ಅಂದ್ರೆ, ಇದು ಸ್ವಲ್ಪ ನೀವು ಒಂದು ಗಾದೆ ಮಾತು ಅಥವಾ ಒಂದು ವಾಕ್ಯವನ್ನು ಕೋಡ್ ಕೊಟ್ಟು ಬರೆಯೋದ್ರಿಂದ ಬಹಳ ಚೆನ್ನಾಗಿ ನೀವೇನ್ ಮಾಡೋದು, ವಿಷಯ ನಿರೂಪಣೆ ಮಾಡೋದು. ಜನನಿ ಜನ್ಮಭೂಮಿ ಚ ಸ್ವರ್ಗದಪಿ ಗರಿಸಿ ನೋಡ್ರಿ ಎಂಬ ಮಾತಿನಂತೆ ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗ ಇದ್ದಂತೆ. ಇಂಥ ಹೊತ್ತ ಭೂಮಿಯಲ್ಲಿ ವಾಸಿಸುವ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಇದ್ದಿದ್ದೇವೆ. ರಾಷ್ಟ್ರದ ಐಕ್ಯತೆಗೆ ರಾಷ್ಟ್ರ ಭಾವನೆ ಅಗತ್ಯವಾದಿದ್ದು. ಭಾರತ ಸರ್ವಧರ್ಮಗಳ ನೆಲಬೀಡು. ಇಲ್ಲಿ ವಿವಿಧ ಜಾತಿ, ಮತ, ಪಂಥ, ಭಾಷೆ, ಸಂಸ್ಕೃತಿ ಜನರು ಇದ್ದಾರೆ. ಇಂಥ ವೈವಿಧ್ಯತೆಯಿಂದ ಕೂಡಿರುವ ಜನರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಲ್ಲಿ ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ, ರಾಷ್ಟ್ರಗೀತೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಏನ್ ಮಾಡ್ತಾವ್ರಿ, ರಾಷ್ಟ್ರಗೀತೆ, ರಾಷ್ಟ್ರ ಲಾಂಛನ ಇವೇನ್ ಮಾಡ್ತಾವ, ನಿಮ್ಗ
ಪ್ರಮುಖ ಪಾತ್ರಗಳನ್ನು ವಹಿಸುತ್ತಾವ ನಮಗ ರಾಷ್ಟ್ರೀಯ ಭಾವೈಕ್ಯತೆಗೆ. ಇನ್ನ ಪ್ರಮುಖ ಪಾತ್ರ ವಹಿಸುತ್ತ ಅಂತ ತಿಳ್ಕೊಂಡ್ವಿ. ಭಾರತದ ಪ್ರತಿಯೊಬ್ಬ ಪ್ರಜೆಯು ತನ್ನ ಸಂಕೀರ್ಣತೆಯನ್ನು ತೊರೆದು ಆಚರಿಸುವ ಸ್ವತಂತ್ರ ದಿನಾಚರಣೆ ನೋಡ್ರಿ. ಗಣರಾಜ್ಯೋತ್ಸವ, ಗಾಂಧಿ ಜಯಂತಿಗಳನ್ನು ಸಾಮೂಹಿಕವಾಗಿ ಆಚರಿಸಿದಾಗ ಐಕ್ಯತೆ ಸಾಧಿಸಬಹುದು. ನಾವು ಯಾವ ಯಾವ ರಾಷ್ಟ್ರಕ್ಕೆ ಭಾವೈಕ್ಯತೆ ಉಂಟು ಆಗ್ಬೇಕಂದ್ರ ನಾವ್ ಏನ್ ಮಾಡ್ಬೇಕಂದ್ರ ಭಾರತೀಯ ರಾಷ್ಟ್ರೀಯ ಹಬ್ಬಗಳಾದಂತ ಗಾಂಧಿ ಜಯಂತಿ, ಗಣರಾಜ್ಯೋತ್ಸವ ಮತ್ತೆ ಜನವರಿ 26 ಗಣರಾಜ್ಯೋತ್ಸವನ ಈ ರೀತಿ ನಾವು ಜನರಲ್ಲಿ ಐಕ್ಯತೆ ಉಂಟು ಮಾಡುವಂತ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬಹುದು. ರಾಷ್ಟ್ರಗೀತೆ, ರಾಷ್ಟ್ರಧ್ವಜಕ್ಕೆ ಗೌರವ ನೀಡುವುದು, ರಾಷ್ಟ್ರ ನಾಯಕರ ಉತ್ತಮ ಆದರ್ಶಗಳನ್ನು ಬೆಳೆಸಿಕೊಳ್ಳುವುದು, ರಾಷ್ಟ್ರಕ್ಕೆ ಧಕ್ಕೆ ಹುಟ್ಟುವಾಗ ದೇಶದ ಎಲ್ಲಾ ಪ್ರಜೆಗಳು ಪರಸ್ಪರ ಸಹಾಯ ಸಹಕಾರದಿಂದ ನಡೆದುಕೊಂಡರೆ ರಾಷ್ಟ್ರೀಯ ಭಾವೈಕ್ಯತೆ ಸಾರಬಹುದಾಗಿದೆ. ಅಲ್ಲದೆ ರಾಷ್ಟ್ರ ಮಟ್ಟದ ಸಾಹಿತ್ಯಿಕ, ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ರಾಷ್ಟ್ರೀಯ ಭಾವೈಕ್ಯತೆ ತರಬಲ್ಲವು. ನೋಡ್ರಿ, ಕೊನೆಯಲ್ಲಿ ನೀವೇನ್ ಮಾಡ್ಬೇಕು, ಉಪಸಂಹಾರ ಅಂತ ಹಾಕ್ಬೇಕು. ಉಪಸಂಹಾರದಲ್ಲಿ ಏನ್ ಮಾಡ್ಬೇಕು, ಕನ್ಕ್ಲೂಷನ್, ನಾವ್ ಏನ್ ಹೇಳಕ್ ಹೊಂಟಿವಿ ಅನ್ನೋದನ್ನ ಕಡಿಮೆ ವಾಕ್ಯದಲ್ಲಿ ಅರ್ಥಬದ್ಧವಾಗಿ ಪರಿಪೂರ್ಣ ವಾಕ್ಯದಲ್ಲಿ 2-3 ವಾಕ್ಯ ಲೈನ್ದಲ್ಲಿ ಹೇಳ್ಬೇಕಾಗ್ತೈತಿ. ಇದು ಏನಪ್ಪಾ ಅಂದ್ರೆ ಪ್ರಬಂಧದಲ್ಲಿ ಬಹಳ ಮುಖ್ಯ ಘಟ್ಟ. ಇದಕ್ಕೊಂದು ಅಂಕ ಫಿಕ್ಸ್ ಇರ್ತೈತಿ. ನೀವು ಏನಾದರೂ ನಿಮ್ಮದೇ ಆದ ವಿಚಾರದಲ್ಲಿ ನಿಮ್ಮ ಭಾಷೆಯಲ್ಲಿ ಬರಿಬೇಕಾಗ್ತದೆ. ಇಲ್ಲಿ ಎಲ್ಲರೂ ಎಲ್ಲರಿಗಾಗಿ ಎಂಬ ಮಂತ್ರದಿಂದ ಕಣ್ಣು ಬೇರೆ ಆದರೂ ನೋಟ ಒಂದೇ, ಭಾಷೆ ಬೇರೆ ಆದರೂ ಭಾವ ಒಂದೇ, ಜಾತಿ ಕುಲ ಮತ ಧರ್ಮ ಬೇರೆ ಆದರೂ ಬಾಳುವ ದೇಶ ಒಂದೇ ಆಗಿದೆ. ಪಠಿಸರಾಗಬೇಕೆಂದು ನಿಮ್ಮೆಲ್ಲರ ಆಶಯ ಆಗಬೇಕಾಗಿದೆ. ಇಲ್ಲಿ ಒಂದು ನಿಮ್ಮ ಆಶಯವನ್ನು ನೀವು ಸ್ವತಃ ಬರಿಬೇಕಿಲ್ಲಿ ಅದ್ರ ಬಗ್ಗೆ, ಒಂದು ಪ್ರಬಂಧ ಬಗ್ಗೆ. ಈಗ ಪ್ರಬಂಧದ ಬಗ್ಗೆ ನಿಮ್ಗ ಕ್ವಶನ್ ಕೇಳಿರ್ತಾರ ಅಂತಂದ್ ಹೇಳಿ 5 ಅಂಕಕ್ಕಂತ ಕೇಳಿದ್ವಿ. ಇಲ್ಲಿ ಅಥವಾ ಕೊಟ್ಟಿರ್ತಾರ. ಈಗ ನಿಮ್ಗ ಅದ್ರ ಬಗ್ಗೆ ಗೊತ್ತಿರಲ್ಲ, ಅದ್ರ ಬಗ್ಗೆ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಗೊತ್ತಿರ್ಲಿಕ್ಕಂದ್ರ ಇನ್ನೊಂದು ಚಾಯ್ಸ್ ಕೊಟ್ಟಿರ್ತಾರ, ಅದ್ರ ಬಗ್ಗೆನೂ ನೀವು ಬರಿಬೇಕು. ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ 2023 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ, ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸಾಮಾಜಿಕ ಜಾಲತಾಣಗಳ ಮಹತ್ವ ಬರೀರಿ ಅಂತ ಕೆಟ್ಟಾರ. ಸಾಮಾಜಿಕ ಜಾಲತಾಣಗಳ ಮಹತ್ವ ಏನಪ್ಪಾ ಅಂತ ನೋಡೋಣ. ಈಗ ಮೊದಲಿಗೆ ನಿಮ್ಗೆ ಹೇಳಿದೀನಿ, ಪೀಠಿಕೆ ಹಾಕೇಬೇಕ್ರಿ. ಪೀಠಿಕೆ ಅಂತ ಪಾಯಿಂಟ್ಸ್ ಹಾಕಬೇಕು, ಮೊದಲಿಗೆ ಹಾಕಿ ಆಮೇಲೆ ಬರೀಬೇಕು. ಇನ್ನು ಅದ್ರ ಬಗ್ಗೆ ನಿಮ್ಗೆ ಇಂಪಾರ್ಟೆನ್ಸ್ ಏನಪ್ಪಾ ಅಂತ ಬರೀಬೇಕು. ಸಾಮಾಜಿಕ ಜಾಲತಾಣಗಳ ಮಹತ್ವ ಬಗ್ಗೆ ಬರೀಬೇಕು. ಆಧುನಿಕ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆ ಅತಿಯಾಗಿದೆ. ಹೌದು, ಅದರ ಬಳಕೆಯಿಂದ ಉಪಯೋಗ ಮತ್ತು ದುರುಪಯೋಗಗಳು ಕೂಡ ಇವೆ. ಹಾನಿಗಳಿದ್ದರೂ ಔಚಿತ್ಯಪೂರ್ಣವಾಗಿ ಬಳಸಿಕೊಳ್ಳುವ ಇವುಗಳ ಮಹತ್ವ ಅಡಗಿದೆ. ಪೀಠಿಕೆ ಈ ರೀತಿ ಬರಿಬೇಕಾಗುತ್ತೆ. ಇನ್ನು ವಿಷಯ ನಿರೂಪಣೆ ನೋಡ್ರಿ, ವಾಟ್ಸಪ್, ಟ್ವಿಟರ್, ಫೇಸ್ಬುಕ್, ಹೈಕ್, ಟೆಲಿಗ್ರಾಮ್, ಯೂಟ್ಯೂಬ್, ಇಮೇಲ್, ಬ್ಲಾಗರ್, ವೆಬ್ಸೈಟ್ ಗಳಂತ ಸಾಮಾಜಿಕ ಸಂಪರ್ಕದ ಜಾಲತಾಣಗಳು ಬಳಕೆ ಆಗುತ್ತಿವೆ. ಸಾಮಾಜಿಕ ಜಾಲತಾಣಗಳು ವಿದ್ಯಾರ್ಥಿಗಳಿಗೆ ಹಲವಾರು ವಿಷಯಗಳನ್ನು ಕಲ್ಪಿಸುತ್ತವೆ. ಹಲವಾರು ವಿಷಯಗಳ ಅನುಭವವಾಗುತ್ತದೆ. ಮಾಹಿತಿಗಳು ಹಂಚಿಕೊಳ್ಳಲು ಮತ್ತು ಪಡೆದುಕೊಳ್ಳಲು ಸಹಾಯಕವಾಗಿದೆ. ಗೂಗಲಿನಂತ ವೆಬ್ಸೈಟ್ಗಳಲ್ಲಿ ಸಾಕಷ್ಟು ಜ್ಞಾನಪೂರ್ವಕ ಮಾಹಿತಿಗಳು ಇವೆ. ಇವುಗಳನ್ನು ವಿದ್ಯಾರ್ಥಿಗಳು ಬಳಸಿಕೊಂಡು ಜ್ಞಾನ ವಿಕಾಸ ಮಾಡಿಕೊಳ್ಳಬಹುದು. ಕಲೆ, ಸಾಹಿತ್ಯ, ಸಂಗೀತ, ಇತಿಹಾಸ ಇತ್ಯಾದಿ ವಿಷಯಗಳೊಂದಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಲಭ್ಯ ಇರ್ತೈತಿ. ಇಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಬೆರಳ ತುದಿಯಲ್ಲಿ ಇಡೀ ಜಗತ್ತನ್ನೇ ಹುದುಗಿರುತ್ತದೆ. ನೋಡ್ರಿ, ನಾವು ನಮ್ಮ ಬೆರಳಿನಲ್ಲೇ ಇಡೀ ಜಗತ್ತನ್ನ ತಿಳ್ಕೋಬಹುದು. ಸುಮಾರು 50% ವಿದ್ಯಾರ್ಥಿಗಳು ಪ್ರಾಯೋಜಿಕ ಕಾರ್ಯಗಳಿಗೆ ಮತ್ತು ಅಧ್ಯಯನಕ್ಕಾಗಿ ಜಾಲತಾಣಗಳನ್ನು ಜಾಲಾಡುತ್ತಾರೆ. ವಿದ್ಯಾರ್ಥಿಗಳು ಪ್ರಚಲಿತ ವಿದ್ಯಮಾನವನ್ನು ಅರಿಯುವಲ್ಲಿ ಮತ್ತು ಹೊಸ ಮಾಹಿತಿಯನ್ನು ಪಡೆಯುವಲ್ಲಿ ಜಾಲತಾಣಗಳಿಂದ ತುಂಬಾ ಅನುಕೂಲವಿದೆ. ಅಗತ್ಯವೆನಿಸಿದ ಚಿತ್ರಗಳು, ವಿಡಿಯೋಗಳು, ಸಾಹಿತ್ಯಗಳು ಬಳಸಿಕೊಂಡ ಜ್ಞಾನಾಭಿವೃದ್ಧಿಯನ್ನು ಮಾಡಿಕೊಳ್ಳುವುದು ಮಹತ್ವದ ವಿಷಯವಾಗಿದೆ. ಹೈಕ್ ನಂತ ಸಾಮಾಜಿಕ ಜಾಲತಾಣವೊಂದು ಸಿರಿಕನ್ನಡ ನುಡಿ ಬಳಗ ಎಂಬ ಹೆಸರಿನಲ್ಲಿ ಗುಂಪು ರಚಿಸಿಕೊಂಡು ಕರ್ನಾಟಕದ ಸಾವಿರಾರು ಶಿಕ್ಷಕರನ್ನು ಒಗ್ಗೂಡಿಸಿ ಆ ಮೂಲಕ ವಿದ್ಯಾರ್ಥಿಗಳ ಜ್ಞಾನ ವಿಕಾಸಕ್ಕೆ ಕಾರಣವಾಗಿದೆ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಿ ಜ್ಞಾನಪೂರ್ವಕ ಆ್ಯಪ್ಗಳು ಕೂಡ ಹುಟ್ಟಿಕೊಂಡಿವೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನ ಅಭಿವೃದ್ಧಿಪಡಿಸಿಕೊಳ್ಳಬಹುದಾಗಿದೆ. ಇನ್ನು ಉಪಸಂಹಾರ ನೋಡ್ರಿ, ಸಾಮಾಜಿಕ ಜಾಲತಾಣಗಳು ಸಾಕಷ್ಟು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮಾರಕವಾಗಿದ್ದರೂ ಅವುಗಳಲ್ಲಿನ ಜ್ಞಾನ ವಿಷಯ ಅಂಶಗಳನ್ನು ಪಡೆದುಕೊಂಡರೆ ಜ್ಞಾನ ವಿಕಾಸ ಆಗುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಹೇಳಬಹುದು. ಇದು ಗೊತ್ತೈತೆ. ಉಪಸಂಹಾರದಲ್ಲಿ ನಮ್ಮದೇ ಆದ ಕನ್ಕ್ಲೂಷನ್ ಕೊಡಬೇಕು.